ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯದಲ್ಲಿ ಹಿಜಾಬ್ ಬಳಿಕ ಕೋಲಾಹಲ ಸೃಷ್ಟಿಸಿರುವ ಪದ ಹಲಾಲ್. ಇಷ್ಟು ದಿನ ಈ ಪದ ಕೇಳೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಜನ. ಆದರೆ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅನ್ನೋ ಕ್ಯೂರಿಯಾಸಿಟಿಗೆ ಬಿದ್ದಿದ್ದಾರೆ. ಅಷ್ಟಕ್ಕೂ ಹಲಾಲ್ ಜೊತೆಗೆ ಎಕಾನಮಿ ಮತ್ತು ಜಿಹಾದಿ ಫ್ಯಾಕ್ಟರ್ ತಗಲು ಹಾಕ್ಕೊಂಡಿದ್ದು ಹೇಗೆ? ಈ ವಾದ ಯಾಕೆ ಶುರುವಾಯಿತು? ವಿಶ್ವದಲ್ಲಿ ಹಲಾಲ್ ಆರ್ಥಿಕತೆಯ ಹವಾ ಹೇಗಿದೆ? ನಮ್ಮ ದೇಶದ ಆರ್ಥಿಕತೆ ಏನು ಹೇಳುತ್ತೆ? ನಮ್ಮ ದೇಶದಲ್ಲಿ ಬಾಬಾ ರಾಮದೇವ್ರಂತಹ ಖಟ್ಟರ್ ಹಿಂದುತ್ವದವಾದಿ ಯೋಗ ಗುರು ಬಾಬಾ ರಾಮದೇವ್ ಪತಂಜಲಿ ಕೂಡ ಹಲಾಲ್ ಸರ್ಟಿಫಿಕೇಟ್ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದ್ದು ಯಾಕೆ? ಹಲಾಲ್ ಬಗ್ಗೆ ತಿಳ್ಕೊಳ್ಳೇಬೇಕಾದ ಒಂದಿಷ್ಟು ಮಹತ್ವದ ವಿಚಾರಗಳನ್ನು ಈ ಎಪಿಸೋಡ್ ಮೂಲಕ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಮೊದಲಿಗೆ ಧರ್ಮದ ಆಧಾರದಲ್ಲಿ ಹೇಳಿಕೊಂಡು ಬರಲಾಗಿರೋ ಕೆಲವು ಸುಳ್ಳುಗಳು ಮತ್ತು ಆ ಸುಳ್ಳುಗಳ ಹೊರತಾಗಿಯೂ ನಡೆಸ್ಕೊಂಡು ಬಂದಿರೋ ಕೆಲವು ಅನುಕೂಲ ಸಿಂಧು ಅಡ್ಜಸ್ಟ್ಮೆಂಟ್ಗಳನ್ನು ನೋಡ್ಬಿಡೋಣ. ಹಲಾಲ್ ಅನ್ನೋದು ಕುರಾನ್ ಹೇಳಿರೋ ಒಂದು ಪದ್ಧತಿ. ಹೀಗಾಗಿ ನಿಜವಾದ ಮುಸ್ಲಿಮನಾದವನು ಹಲಾಲ್ ಒಪ್ಪಿತ ಉತ್ಪನ್ನಗಳನ್ನಷ್ಟೇ ಬಳಸಬೇಕು ಅನ್ನೋದು ಧರ್ಮ ಗುರುಗಳ ಒನ್ ಲೈನ್ ಆರ್ಡರ್. ಅಷ್ಟಕ್ಕೂ ಹಲಾಲ್ ಅಂದರೆ ಏನು? ಲಿಟರಲ್ ಮೀನಿಂಗ್ ಕೊಡೋದಕ್ಕೆ ಹೋದರೆ ಒಪ್ಪಿತ, ಸಮ್ಮತಿಸು ಅಂತ ಅರ್ಥ ಆಗುತ್ತೆ. ಈ ಪ್ರಾಡಕ್ಟ್ ಓಕೆ ಆಗಿದೆ ಅನ್ನೋ ಪಾಸ್ ಮಾರ್ಕ್ ಇದ್ದ ಹಾಗೆ. ಆದರೆ ಕುರಾನ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆಯಾ? ಅರ್ಥಾತ್ ಹಲಾಲ್ ಟ್ರೇಡ್ ಮಾರ್ಕಿಂಗ್ ಎಕಾನಮಿ ಬಗ್ಗೆ ಪ್ರಸ್ತಾಪ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಇದು ಮಾಡಿಫೈಡ್ ರೆಫರೆನ್ಸ್, ಮೂಲ ಮಾಹಿತಿ ಅಲ್ಲ ಅಂತಾರೆ ಹಲವರು. ಕುರಾನ್ನ 56ನೇ ಆಯಾತ್ನಲ್ಲಿ ಯಾವುದು ಹಲಾಲ್ ಯಾವುದು ಹರಾಮ್ ಅಂತ ಉಲ್ಲೇಖ ಮಾಡಲಾಗಿದೆ. ಹರಾಮ್ ಅಂದರೆ ನಿಷಿದ್ಧ ಅಂತ ಅರ್ಥ, ಹಲಾಲ್ ಅಂದರೆ ಅನುಮತಿ ಪಡೆದಿರೋದು ಅಂತ ಅರ್ಥ. ಪ್ರವಾದಿ ಮೊಹಮ್ಮದರ ನೇರ ಅಥವಾ ಪರೋಕ್ಷ ಬೋಧನೆಗಳು ಅಂತ ಕನ್ಸಿಡರ್ ಆಗಿರೋ ಹದೀತಲ್ಲೂ ಹಲಾಲ್ ಮತ್ತು ಹರಾಮ್ ಉಲ್ಲೇಖ ಇದೆ. ಆದರೆ ಇದು ಆಹಾರ ಸೇವನೆಗಷ್ಟೇ ಸೀಮಿತವಾಗಿತ್ತು. ಉದಾಹರಣೆಗೆ ಸಿಗರೇಟು, ಕುಡಿತ ಇವೆಲ್ಲವೂ ಕೂಡ ಇಸ್ಲಾಂ ಧರ್ಮದ ಪ್ರಕಾರ ಹರಾಮಿ ಕೆಲಸಗಳೇ. ಈ ರೀತಿ ದೇಹಕ್ಕೆ ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಗುರುತಿಸೋದಕ್ಕೋಸ್ಕರ ಹಲಾಲ್ ಮತ್ತು ಹರಾಮಿ ಪದಗಳನ್ನು ಬಳಸಲಾಗಿದೆ ಬೋಧನೆಯ ವೇಳೆ. ಆದರೆ ಮುಂದಿನ ದಿನಗಳಲ್ಲಿ ಆಹಾರದ ಹೊರತಾಗಿ ಈ ಹಲಾಲ್ ಅನ್ನೋದನ್ನು ಒಂದು ವ್ಯವಹಾರವಾಗಿ, ಟ್ರೇಡ್ ಮಾರ್ಕ್ ಆಗಿ ಇತರೆಲ್ಲ ಉತ್ಪನ್ನಗಳಿಗೂ ಕಡ್ಡಾಯ ಮಾಡ್ತು ಇಸ್ಲಾಂ, ಅರ್ಥಾತ್ ಧರ್ಮಗುರುಗಳು. ಕಾರಣ ನಥಿಂಗ್ ಬಟ್ ಎಕಾನಮಿ. ಹಲಾಲ್ ಹೆಸರಿನಲ್ಲಿ ಅತಿ ದೊಡ್ಡ ಹಣಕಾಸು ಸಾಮ್ರಾಜ್ಯ ಸ್ಥಾಪಿಸಬೇಕು ಅನ್ನೋ ಮೂಲ ಉದ್ದೇಶ ಎದ್ದು ನಿಲ್ತು ಸಮುದಾಯದ ಮೂಲಭೂತವಾದಿಗಳಿಗೆ ಅನ್ನೋ ವಾದವಿದೆ. ಇದಕ್ಕೆ ಪೂರಕವಾಗಿ ನಾವು ಕುರಾನ್ ಹೇಳಿದಂತೆಯೇ ನಡೆಯೋದು ಅಂತಾರಲ್ಲ ಧರ್ಮಗುರುಗಳು, ಆ ಪ್ರಕಾರ ಮುಸಲ್ಮಾನರು ಬಡ್ಡಿ ಹಣವನ್ನು ಎಡಗಣ್ಣಲ್ಲೂ ಕೂಡ ನೋಡಬಾರದು. ಆದರೆ 1983ರಲ್ಲಿ ಮಲೇಷಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆದ ನಿರ್ಣಯವೇ ಬೇರೆ. ಅದನ್ನು ನೋಡಿ. ಕುರಾನ್ ಪ್ರಕಾರ ಬಡ್ಡಿ ವ್ಯವಹಾರ ಹರಾಮಿ ಕೆಲಸ, ಅಂದರೆ ನಿಷಿದ್ಧ. ಆದರೆ 1983ರಲ್ಲಿ ವಿಶ್ವದ ಮೊಟ್ಟ ಮೊದಲ ಇಸ್ಲಾಂ ಬ್ಯಾಂಕ್ ಇಂಡೋನೇಷ್ಯಾದಲ್ಲಿ ತಲೆ ಎತ್ತಿತು. ಅದು ಕೂಡ ಇಸ್ಲಾಂ ಬ್ಯಾಂಕಿಂಗ್ ಆಕ್ಟ್ ಮೂಲಕ. ಈ ಇಸ್ಲಾಮಿಕ್ ಬ್ಯಾಂಕಿನ ವ್ಯವಹಾರಗಳೆಲ್ಲ ಧರ್ಮಾಧಾರಿತ ಕಾನೂನುಗಳ ತಳಹದಿಯಲ್ಲೇ ನಡೆಯೋದ್ರಿಂದ ಮುಸ್ಲಿಮೇತರ ಎಷ್ಟೋ ದೇಶಗಳು ಈ ಬ್ಯಾಂಕನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದರಲ್ಲಿ ಭಾರತವೂ ಸಹ ಒಂದು. ಇದರ ಹೊರತಾಗಿಯೂ ತನ್ನ ಸಂಕಲ್ಪ ಬಿಡದ ಮೂಲಭೂತವಾದಿ ವ್ಯವಸ್ಥೆ 2006ರಲ್ಲಿ ಹಲಾಲ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅನ್ನೋ ಅತಿ ದೊಡ್ಡ ಸಂಸ್ಥೆಯನ್ನ ಮಲೇಷಿಯಾದಲ್ಲಿ ಹುಟ್ಟುಹಾಕ್ತು. ಮುಂದೆ 2013ರಲ್ಲಿ ಇದೇ ಮಲೇಷಿಯಾದ ಕೌಲಾಲಂಪುರದಲ್ಲಿ ಅತಿ ದೊಡ್ಡ ಆರ್ಥಿಕ ಸಮ್ಮೇಳನವನ್ನ ಮಾಡ್ತು. ಸಮ್ಮೇಳನದ ಮೂಲ ಉದ್ದೇಶವೇ ಹಲಾಲ್ ಇಂಡಸ್ಟ್ರಿ ಮತ್ತು ಇಸ್ಲಾಮಿಕ್ ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ನಡುವೆ ಸಮನ್ವಯತೆ ಬೆಳೆಸೋದು. ಇಲ್ಲಿಂದ ಹಲಾಲ್ ಉದ್ಯಮಕ್ಕೆ ಪೂರಕವಾಗಿ ಸಾಮಿ ಅಂದರೆ ಸೋಷಿಯಲ್ ಅಕ್ಸೆಪ್ಟೆಬಲ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅನ್ನೋ ವಿಚಾರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು. ಇದರ ಪ್ರಕಾರ ನಮ್ಮಲ್ಲಿ ಮುಂಬೈನ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಅಲ್ಲಿನ ಇಂಡೆಕ್ಸ್ನಲ್ಲಿ ಕಂಪನಿಗಳು ಲಿಸ್ಟ್ ಔಟ್ ಆಗೋ ರೀತಿಯೇ ಹಲಾಲ್ ಇಂಡೆಕ್ಸ್ನ ಲಿಸ್ಟ್ ಮಾಡಲಾಯಿತು. ಶರಿಯಾ ಕಾನೂನುಗಳಿಗೆ ಒಪ್ಪಿ ನಡೆಯುವ ಮುಸ್ಲಿಂ ಕಂಪನಿಗಳಿಗಷ್ಟೇ ಈ ಲಿಸ್ಟ್ನಲ್ಲಿ ಸ್ಥಾನ ಕೊಡಲಾಯಿತು. ಇಂಡೋನೇಷ್ಯಾದಲ್ಲಿ ತಲೆ ಎತ್ತಿದ ಇಸ್ಲಾಂ ಬ್ಯಾಂಕಿಂಗ್ ವ್ಯವಸ್ಥೆಯ ಮುಖ HSBC CEO ರಫೆ ಹನೀಫ್ ಅನ್ನೋ ವ್ಯಕ್ತಿ ಒಂದು ಮಾತು ಹೇಳಿರ್ತಾನೆ.
ನಮಗೆ ಈ ಹಲಾಲ್ ಆರ್ಥಿಕತೆಯ ಬಗ್ಗೆ ದೂರದೃಷ್ಟಿತ್ವ ಇರಬೇಕು. ಉತ್ಪಾದಕನಿಂದ ಗ್ರಾಹಕನವರೆಗೆ ಎಲ್ಲವೂ ಹಲಾಲ್ಮಯವಾಗಬೇಕು ಮತ್ತು ಅದರಿಂದ ಬರುವಂಥ ಲಾಭ ಮತ್ತಷ್ಟು ಪ್ರಾಡಕ್ಟ್ಗಳನ್ನು ಹಲಾಲ್ ವ್ಯಾಪ್ತಿಗೆ ತರೋದಕ್ಕೆ ಬಳಕೆಯಾಗಬೇಕು. ಇದು ಕಂಪ್ಲೀಟಾಗಿ ಇಸ್ಲಾಂ ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ಆದರೆ ವಿಶ್ವವ್ಯಾಪಿ ನಮ್ಮ ಕಂಟ್ರೋಲ್ಗೆ ಬಂದಂಗೆ ಆಗತ್ತೆ ಅನ್ನೋ ಮಾತು ನಿಜಾನೂ ಆಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ನೋಡಿ. 2000ನೇ ಇಸ್ವಿಯಲ್ಲಿ ಇಸ್ಲಾಂ ಬ್ಯಾಂಕ್ ಆಸ್ತಿ ಮೌಲ್ಯ ಇದ್ದಿದ್ದು 9.6%. ಅದು 10 ವರ್ಷ ಆದಮೇಲೆ 2011ರಲ್ಲಿ 22% ಆಗುತ್ತೆ. ಈಗ ಮತ್ತೆ 10-11 ವರ್ಷ ಕಳೆದಾಗಿದೆ ಅಂದರೆ ಅದರ ಮೌಲ್ಯ ಇನ್ನೆಷ್ಟಾಗಿರಬಹುದು ಅನ್ನೋದನ್ನು ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಮೊದಲೆಲ್ಲ ಈ ಹಲಾಲ್ ಮತ್ತು ಹರಾಮ್ ಅನ್ನೋದು ಬರೀ ಆಹಾರಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ನಿಧಾನವಾಗಿ ಇದು ಇತರ ಎಲ್ಲ ಕಡೆ ವಿಸ್ತರಿಸ್ತಾ ಹೋಯಿತು. ಪರಿಣಾಮ ಹಲಾಲ್ ಪಾಸ್ ಆದರೆ ಹರಾಮ್ ಕೂಡ ಹಲಾಲ್ ಅನ್ನೋ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ಗಳಾದವು. ಉದಾಹರಣೆಗೆ ಮೊದಲೆಲ್ಲ ಕಾಸ್ಮೆಟಿಕ್ಸ್ ಬಳಸೋದು ನಿಷಿದ್ಧ ಅನ್ನೋ ರೀತಿ ಇಸ್ಲಾಂ ಇತಿಹಾಸದ ಆರಂಭಿಕ ದಿನಗಳನ್ನು ನೋಡಿದ್ರೆ ಉದಾಹರಣೆ ಸಿಗುತ್ತೆ. ಅದೇ ಹಲಾಲ್ ಸರ್ಟಿಫಿಕೇಟ್ ಆದಮೇಲೆ ನಿಷಿದ್ಧ ಪದಾರ್ಥಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತು. ಉದಾಹರಣೆಗೆ ಪವಿತ್ರ ಆಜಾನ್ ಅನ್ನೋದು ದೇವರ ಜೊತೆಗೆ ಅನುಸಂಧಾನ ನಡೆಸೋ ಪ್ರಕ್ರಿಯೆ. ಇಲ್ಲಿ ನಿಶಬ್ದವಾಗಿರಬೇಕು ಅನ್ನೋ ಜಾಗದಲ್ಲಿ ಧರ್ಮ ಪ್ರಚಾರಕ್ಕೆ ಲೌಡ್ ಸ್ಪೀಕರ್ ಒಳ್ಳೆ ಸಾಧನ ಅಂತ ಯಾವಾಗ ಅನಿಸ್ತೋ ಆಗ ಆಜಾನ್ನಲ್ಲೂ ಲೌಡ್ ಸ್ಪೀಕರ್ ಕಡ್ಡಾಯ ಆಯ್ತಲ್ಲ. ಇದೇ ರೀತಿ ಆಯಿತು ಹಲಾಲ್ ಟ್ರೇಡ್ ಮಾರ್ಕ್ ಅನ್ನೋದು ಕೂಡ. ಧರ್ಮಾಧಾರಿತ ಆರ್ಥಿಕತೆ ಸದೃಢವಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಹಲಾಲ್ ಟ್ರೇಡ್ ಮಾರ್ಕ್ ತರಲಾಯಿತು. ಇದರ ಪರಿಣಾಮ ಹಲ್ದಿರಾಮ್ ಸ್ನ್ಯಾಕ್ಸ್ ಪ್ಯಾಕೆಟ್ನಂಥ ಶುದ್ಧ ಸಸ್ಯಾಹಾರಿ ಪ್ರಾಡಕ್ಟ್ ಮೇಲೂ ಕೂಡ ಹಲಾಲ್ ಟ್ರೇಡ್ ಮಾರ್ಕ್ ಬೀಳೋಕೆ ಶುರುವಾಯಿತು. ಮುಂದೆ ಇದು ಡ್ರೈ ಫ್ರೂಟ್ಸ್, ಚಾಕ್ಲೇಟ್, ಬ್ರಷು, ಪೇಸ್ಟು, ಸೋಪು, ಶಾಂಪು, ಅಡುಗೆ ಎಣ್ಣೆ, ಬೇಳೆಕಾಳು, ಅಕ್ಕಿ ಹೀಗೆ ಪ್ರತಿ ವಸ್ತುವಿನ ಮೇಲೂ ಕೂಡ ಹಲಾಲ್ ಮಾರ್ಕ್ ಕಡ್ಡಾಯ ಆಗ್ಬಿಡ್ತು. ಕಾರಣ ರಫ್ತು ಉದ್ಯಮ. ಮುಸ್ಲಿಂ ರಾಷ್ಟ್ರಗಳಿಗೆ ರಫ್ತು ಮಾಡಬೇಕು ಅಂದರೆ ಈ ಹಲಾಲ್ ಸರ್ಟಿಫಿಕೇಶನ್ ಕಡ್ಡಾಯ ಅನ್ನೋ ಅನ್ಟೋಲ್ಡ್ ನಿಯಮ ಜಾರಿಗೆ ಬಂದುಬಿಡ್ತು. ಯುನಾನಿ, ಆಯುರ್ವೇದ ಸೇರಿದಂತೆ ಎಲ್ಲ ಔಷಧಗಳು, ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಗಳಾದ ಮೆಕ್ಡೊನಾಲ್ಡ್, ಡಾಮಿನೋಸ್ ಕೂಡ ತಮ್ಮ ಪ್ರಾಡಕ್ಟ್ಗಳಿಗೆ ಹಲಾಲ್ ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇರಳದಲ್ಲಿ ಒಂದು ರಿಯಲ್ ಎಸ್ಟೇಟ್ ಕಂಪನಿ ತನ್ನ ಅಪಾರ್ಟ್ಮೆಂಟ್ಗಳಿಗೆ ಹಲಾಲ್ ಪಾಸ್ ಅಂತ ಜಾಹೀರಾತು ಕೊಟ್ಟಿತ್ತು. ರೇರಾ ಸರ್ಟಿಫೈಡ್ ಅಪಾರ್ಟ್ಮೆಂಟ್ ಅಂತ ನೀವು ಕೇಳಿರ್ತೀರಿ. ಇದು ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಚೆನ್ನೈನ ಒಂದು ಆಸ್ಪತ್ರೆ ತನ್ನನ್ನು ತಾನು ಹಲಾಲ್ ಸರ್ಟಿಫೈಡ್ ಅಂತ ಕರೆದುಕೊಂಡಿತ್ತು ಗೊತ್ತಾ. ಇಸ್ಲಾಂ ಧರ್ಮದ ನಿಯಮಗಳಿಗೆ ಅನುಗುಣವಾಗಿ ಸ್ವಚ್ಛತೆ ಮತ್ತು ಇತರ ನಿಬಂಧನೆಗಳನ್ನು ಪಾಲಿಸ್ತೀವಿ ಅಂತ ಹೇಳಿಕೊಂಡಿದೆ ಆ ಗ್ಲೋಬಲ್ ಹೆಲ್ತ್ ಸಿಟಿ ಆಸ್ಪತ್ರೆ. ಇದರ ಪರಿಣಾಮವೇ ಯೋಗ ಗುರು ಬಾಬಾ ರಾಮದೇವ್ ಕಂಪನಿ ಪತಂಜಲಿ ಸಹ ಹಲಾಲ್ ಸರ್ಟಿಫಿಕೇಶನ್ ಪಡಿಬೇಕಾಯಿತು. ಈ ರೀತಿ ಪ್ರತಿ ಹಂತದಲ್ಲೂ ಉತ್ಪಾದಕನಿಂದ ಗ್ರಾಹಕನವರೆಗೆ ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ಹಲಾಲ್ ಎಕನಾಮಿ ಬೆಳೆಸುವಂಥ ದೊಡ್ಡ ಉದ್ದೇಶ ಇದೆ. ಆದರೆ ಹಲಾಲ್ ಇಂಡಸ್ಟ್ರಿ ಇನ್ನೂ ಮಲ್ಟಿನ್ಯಾಷನಲ್ ದೊಡ್ಡ ದೊಡ್ಡ ಕಂಪನಿಗಳನ್ನು ಮೀರಿ ಬೆಳೆಯುವಷ್ಟು, ತಮ್ಮ ಪ್ರಾಡಕ್ಟ್ಗಳನ್ನು ಹಲಾಲ್ ಪ್ರಾಡಕ್ಟನ್ನೇ ಇಂಡಸ್ಟ್ರಿಗೆ ಬಿಟ್ಟು ಗೆಲ್ಲುವಷ್ಟು ಬೆಳೆದಿಲ್ಲ. ಮೆಕ್ಡೊನಾಲ್ಡ್, ಡಾಮಿನೋಸ್, ತಾಜ್, ಹಲ್ದಿರಾಮ್ಸ್ ಇವರಿಗೆಲ್ಲ ಪೈಪೋಟಿ ಕೊಟ್ಟು ಮೇಲೆ ನಿಲ್ಲುವಷ್ಟು ಆಗಿಲ್ಲ ಇನ್ನೂ ಹಲಾಲ್ ಇಂಡಸ್ಟ್ರಿ. ಹಾಗೆ ಈ ಕಂಪನಿಗಳಲ್ಲಿ ಮುಸ್ಲಿಂ ವರ್ಕರ್ಸೇ ಇರಬೇಕು ಅನ್ನೋ ನಿಯಮ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ನಾನ್ ಮುಸ್ಲಿಂ ಕಂಟ್ರಿಗಳಲ್ಲಿ ಅದನ್ನ ನಡೆಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ನಿಯಮಗಳಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಈ ಪ್ರಾಡಕ್ಟ್ಗಳಿಗೆ ಹಲಾಲ್ ಸರ್ಟಿಫಿಕೇಟ್ ಕಡ್ಡಾಯ ಅನ್ನೋ ರೀತಿ ನಿಯಮವನ್ನು ಜಾರಿಗೊಳಿಸಿದೆ ಇಸ್ಲಾಂ. ಈ ಸರ್ಟಿಫಿಕೇಷನ್ಗೆ ಅತಿ ದೊಡ್ಡ ಅಮೌಂಟ್ ಪೇ ಮಾಡಬೇಕಾಗತ್ತೆ ಅನ್ನೋ ಮಾತು ಇದೆ. ಮೊದಲೆಲ್ಲ ಮುಸ್ಲಿಂ ರಾಜರ ಆಳ್ವಿಕೆ ವೇಳೆ ಅಕಸ್ಮಾತ್ ನಿಮ್ಮ ಮತಾಂತರ ಆಗಬಾರ್ದು ಅಂದರೆ ಜಿಜ್ಯಾ ತೆರಿಗೆ ಅಂತ ಕರೆಸ್ಕೊಳ್ತಾ ಇದ್ದ ರಕ್ಷಣಾ ಶುಲ್ಕ ಕೊಡಬೇಕಿತ್ತು ಅನ್ನೋ ವಾದ ಇದೆಯಲ್ಲ, ಅದೇ ಮಾದರಿಯಲ್ಲಿ ಈ ಹಲಾಲ್ ಸರ್ಟಿಫಿಕೇಶನ್ ಯಾವುದೇ ಕಂಪನಿ ತಯಾರಿಸೋ ಉತ್ಪನ್ನಗಳನ್ನು ಮುಸ್ಲಿಮರು ಬಳಸೋದಕ್ಕೆ ಯೋಗ್ಯ ಅಂತ ಒಪ್ಪಬೇಕು ಅಂದರೆ ಹಲಾಲ್ ಮಾರ್ಕ್ ಇರಲೇಬೇಕು ಅನ್ನೋ ಅಘೋಷಿತ ನಿಯಮವನ್ನೇ ಮಾಡಲಾಗಿದೆ. ಅಂದಹಾಗೆ ಈ ಸರ್ಟಿಫಿಕೇಶನ್ ಪ್ರಕ್ರಿಯೆಯಿಂದ ಬಂದ ಹಣವನ್ನು ಮತ್ತೆ ಹಲಾಲ್ ಇಂಡಸ್ಟ್ರಿ ಮತ್ತು ಇಸ್ಲಾಂ ಬ್ಯಾಂಕಿಂಗ್ ವ್ಯವಸ್ಥೆ ಬಲಪಡಿಸೋದಕ್ಕೆ ಬಳಸಲಾಗುತ್ತೆ ಅನ್ನೋದು ವಾದ. ಸದ್ಯ ವಿಶ್ವದ ಆರ್ಥಿಕತೆಯಲ್ಲಿ ಹಲಾಲ್ ಬಾಹುಬಲ ಬರೋಬ್ಬರಿ 18% ಇದೆ. 18% ಅಂದರೆ ಇದೇನು ತಮಾಷೆ ಮಾತಲ್ಲ. ಪ್ರಾಣಿ ವಧೆ ಮಾಡೋ ಮುನ್ನ ಅನಸ್ತೇಶಿಯಾ ಅಥವಾ ಸ್ಟನ್ನಿಂಗ್ ಕಡ್ಡಾಯ ಇರೋ ಜರ್ಮನಿ ಅಂತ ರಾಷ್ಟ್ರಗಳಲ್ಲೂ ಕೂಡ ಹಲಾಲ್ ಕಟ್ಟಿನ ಪ್ರಚಾರ ನಡೆದಿದೆ. ಇಲ್ಲೂ ಕೂಡ ಮಲೇಷಿಯಾದ ರೀತಿಯಲ್ಲೇ ಇಸ್ಲಾಂ ಬ್ಯಾಂಕ್ಗಳನ್ನು ತೆರೆಯೋ ಪ್ರಕ್ರಿಯೆ ಜೋರಾಗಿದೆ.
ಕೆಟಿ ಅನ್ನೋ ಇಸ್ಲಾಂ ಬ್ಯಾಂಕ್ ಈಗಾಗಲೇ ಜರ್ಮನಿಯ 5-6 ಸಿಟಿಗಳಲ್ಲಿ ತನ್ನ ಬ್ರಾಂಚ್ಗಳನ್ನು ತೆರೆದಿದೆ. ಇಂತಹ ಪ್ರಕ್ರಿಯೆಗಳೇ ಯಾವುದೇ ದೇಶದ ಬಹುಸಂಖ್ಯಾತರನ್ನ ಧ್ರುವೀಕರಣ ಮಾಡೋಕೆ ಅವಕಾಶ ಮಾಡಿಕೊಡೋದು. ಏನಿದು ನೆಲದ ಕಾನೂನನ್ನು ಮೀರಿ ಇವರದ್ದೇ ಕಾನೂನಾ ಅನ್ನೋ ಮೂಲಭೂತ ಪ್ರಶ್ನೆ ಏಳುವಂತೆ ಮಾಡೋದು. ಇದರ ನಡುವೆ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರಸಾದದ ವಿಚಾರದಲ್ಲಿ ಹಲಾಲ್ ವಿವಾದ ಎದ್ದಿತ್ತು. ಅಲ್ಲಿ ಬಳಸೋ ಬೆಲ್ಲಕ್ಕೆ ಉಗುಳು ಕೊಡ್ತಾರೆ ಹಲಾಲ್ ಹೆಸರಲ್ಲಿ ಅನ್ನೋ ವಿಷಯ ಕೋರ್ಟ್ ಮೆಟ್ಟಿಲನ್ನು ಏರಿತ್ತು. ಹಾಗೆ ಕೇರಳದ ಮುಸ್ಲಿಂ ರೆಸ್ಟೋರೆಂಟ್ಗಳಲ್ಲಿ ಬೆಳಗ್ಗೆ 4-4:15 ಧರ್ಮಗುರುಗಳನ್ನು ಕರೆಸಿ ಆಹಾರಕ್ಕೆ ಉಗುಳಿಸ್ತಾರೆ. ಆಗ ಅದು ಪವಿತ್ರ ಆಗತ್ತೆ, ಗುರುಗಳ ಸಲೈವ ಎಂಜಲು ಬಿದ್ದಾಗ ಅದು ಹಲಾಲ್ ಆಗತ್ತೆ ಅನ್ನೋ ನಂಬಿಕೆಯಿಂದ ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ವಿಡಿಯೋಗಳೆಲ್ಲ ಹರಿದಾಡಿ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾದರೆ ಕುರಾನ್ ಹೇಳುತ್ತಾ ಮತ್ತೊಬ್ಬರು ತಿನ್ನೋ ಆಹಾರಕ್ಕೆ ಉಗುಳಿ ಎಂಜಲು ಹಾಕಿ ಅಂತ? ಇದಕ್ಕೇನೆ ಆರಂಭದಲ್ಲೇ ಹೇಳಿದ್ದು ಧರ್ಮದ ಹೆಸರಲ್ಲಿ ನಡೆಯುವಂಥ ಅನ್ಯಾಯ, ಅಸಹ್ಯ, ವಂಚನೆ ಅಂತ. ಹೇಗೆ ಮುಸ್ಲಿಮರನ್ನು ಹೊರತುಪಡಿಸಿ ಬೇರೆಯವರನ್ನೆಲ್ಲ ಕೊಲ್ಲಿ ಭಗವಂತನೇ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಹೇಳಿದ್ದಾನೆ ಅಂತ ಯುವಕರ ತಲೆಗೆ ತುಂಬಿ ಮನುಕುಲ ವಿರೋಧಿಗಳನ್ನು ಬೆಳೆಸಲಾಗುತ್ತೋ ಅದಕ್ಕಿಂತ ಹೊರತಾಗಿಲ್ಲ ಈ ಮತ್ತೊಬ್ಬರ ಆಹಾರಕ್ಕೆ ಉಗುಳುವ ಪದ್ಧತಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.